ಹಾಯ್ ಫ್ರೆಂಡ್ಸ್, ಕೆ ಸಿ ಇ ಟಿ ಕೌನ್ಸ್ಲಿಂಗ್ ಈಗ ಸದ್ಯಕ್ಕೆ ಕೆ ಸಿ ಇ ಟಿ ಕೌನ್ಸ್ಲಿಂಗ್ ಎಲ್ಲಿಗೆ ಸ್ಟಾಪ್ ಆಗಿದೆ. ಆ್ಯಂಡ್ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಮಾಕ್ ಅಲಾಟ್ಮೆಂಟ್ ಎದಕ್ಕೆ ಮಾಡ್ತಾರೆ, ಯಾವ ರೀತಿ ನಾವು ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಚೆಕ್ ಮಾಡ್ಬೋದು, ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಕೆಳಗೊಂದು ಸಬ್ಸ್ಕ್ರೈಬ್ ಬಟನ್ ಐತಿಲ್ಲ, ಅದನ್ನು ಪ್ರೆಸ್ ಮಾಡಿ ಬೆಲ್ ಹಾಕೊಳುತ್ತೆ. ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಮಾಡಿದ್ದೀರಾ, ಓಕೆನಾ. ಇಲ್ಲಿವರೆಗೂ ನಿಮಗೆ ಇಷ್ಟವಾದ ಕಾಲೇಜ್ಗಳನ್ನು ಅಥವಾ ನಿಮ್ಮ ಒಂದು ಪ್ರಿಯೋರಿಟಿ ಪ್ರಕಾರ ಹೆಂಗೆ ಬೇಕಲ್ಲ ಆ ರೀತಿ ನಿಮ್ಮ ಒಂದು ಕಾಲೇಜ್ಗಳನ್ನ ಲಿಸ್ಟ್ ಔಟನ್ನು ಮಾಡಿದ್ದೀರಿ, ಆಪ್ಷನ್ ಎಂಟ್ರ್ ಮಾಡಿದ್ದೀರಿ. ನಾನು ಇನ್ನೊಂದು ಹೇಳೋಕೆ ಲೇಟ್ ಮಾಡಿದೆ, ಏನಪ್ಪ ಅಂತಂದ್ರೆ ಲಾಸ್ಟ್ ಲಾಗಿನ್ ಏನು ನೀವು ಆಪ್ಷನ್ ಎಂಟ್ರಿ ಏನಿರುತ್ತಲ್ಲ, ಲಾಸ್ಟ್ ಲಾಗಿನ್ ಯಾವತ್ತೂ ಈಗ ಮಾಕ್ ಅಲಾಟ್ಮೆಂಟ್ ಆಗುತ್ತೆ ಬಿಡ್ರಿ, ಬಟ್ ಮಾಕ್ ಅಲಾಟ್ಮೆಂಟ್ ಆದಮೇಲೂ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮನ್ನು ಕೊಟ್ಟಿರ್ತಾರೆ. ಅವಾಗ ನೀವು ಲಾಸ್ಟ್ ಲಾಗಿನ್ ಮಾಡಿರ್ತಿಲ್ಲ ಅದನ್ನು PDF ತೊಗೊರಿ, ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ದು, ಅಥವಾ ನೀವು ಮೊಬೈಲ್ನಲ್ಲಿ ಮಾಡಿದ್ರು ಅದನ್ನು PDF ತೊಗೊಳಕ್ಕೆ ಬರ್ತದೆ. 7 ಸಬ್ಮಿಟ್ ಮಾಡಿ PDF ಡೌನ್ಲೋಡ್ ಮಾಡ್ಕೋದು, ಅಥವಾ ನೀವು ಕಂಪ್ಯೂಟರ್ ಸೆಂಟರ್ ಒಳಗೂ ಹೋದ್ರೂ ಅಲ್ಲಿ ಅಷ್ಟೇ ಕಾಲೇಜ್ ಚೇಂಜ್ ಮಾಡಿಬಿಡ್ರಿ. PDF ಇದು ಅಥವಾ ಏನಂತಾರೆ ಪ್ರಿಂಟ್ ಏನು ಬೇಕಾಗಿಲ್ಲ ಅಂತ ಬೇಡ್ರಿ, ಪ್ರಿಂಟ್ ತಗೋರಿ, ಗೊತ್ತಾಗುತ್ತೆ ನಿಮ್ಗೆ. ಅಥವಾ ಮೊಬೈಲ್ನಾಗ ಮಾಡಿದ್ರೆ PDFನ ಡೌನ್ಲೋಡ್ ಮಾಡ್ಕೊರಿ, ಅದು ತುಂಬಾ ಇಂಪಾರ್ಟೆಂಟ್. ಅಟ್ ಲಾಸ್ಟ್ ನೀವು ಎಲ್ಲಿ ಯಾವ್ಯಾವೆಲ್ಲ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದಿರಿ ಅಂತ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಮಾಡಲಿಲ್ಲ ಅಂದರೂ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಒಂದು ಏನಪ್ಪ ಅಂದ್ರೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಮತ್ತು ಈಗ ಮಾಕ್ ಅಲಾಟ್ಮೆಂಟ್ ಅಂದರೆ ಏನಪ್ಪ ಅಂದ್ರೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು KE ಅಫಿಷಿಯಲ್ ಪೇಜ್. ಇಲ್ಲಿ ಇದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ UGCET 2026 ಅಂತ ಬರ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡೋಣ, ಇಲ್ಲಿ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ, ಈಗಾಗಲೇ ಕ್ಲೋಸ್ ಆಗಿದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಈಗ ಸದ್ಯಕ್ಕೆ ನೋಡ್ಬೋದು 30/6/2026 ನಿಮ್ಮದು ಒಂದು ಸೀಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಆಲ್ರೆಡಿ ಏನಪ್ಪ ಅಂದ್ರೆ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ, ಆದ್ರೂ KE ಕಡೆಯಿಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇದು ಸೀಟ್ ಮ್ಯಾಟ್ರಿಕ್ಸನ್ನು ಈಗ ರಿಲೀಸ್ ಮಾಡಿದ್ದಾರೆ ಇವರು, ಓಕೆನಾ. ಇರಲಿ, ಏನು ಮಾಡೋಕ್ಕೆ ಬರಲ್ಲ. ಈಗ ಅದನ್ನು ಏನಪ್ಪ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಆಗೋಣ ಅದನ್ನು ಯೂಸ್ ಮಾಡಿರಿ. ಸ್ವಲ್ಪ ಹೊಸದಾಗಿ ಕಾಲೇಜ್ಗಳು ಯಾವ್ಯಾವುದವಲ್ಲ ಅದನ್ನು ಅನಲೈಸ್ ಮಾಡಿ ಸೀಟ್ ಎಷ್ಟು ಅದಾವೆ. ಯಾಕಂದರೆ ನಮ್ಮ BSc ನರ್ಸಿಂಗ್ ಸ್ಟೂಡೆಂಟೂ ಇಂಜಿನಿಯರ್ ಕಡೆ ಹೋಗ್ತಿರ್ತಾರೆ, ಯಾವುದು ಬೆಸ್ಟ್ ಕಾಲೇಜ್ ಸಿಗ್ತಲ್ಲ ಇಂಜಿನಿಯರಿಂಗ್ ಅಥವಾ BSc ನರ್ಸಿಂಗ್ ಯಾವ್ದು ಸಿಗುತ್ತಲ್ಲ ಅದನ್ನು ಅವರು ತೊಗೋತಾರೆ, ಓಕೆನಾ. ಈಗ ಸದ್ಯಕ್ಕಂತೂ ಆಪ್ಷನ್ ಎಂಟ್ರಿ ಇನ್ನೊಂದು ಏನಪ್ಪ ಅಂದರೆ ವಿಷಯ ಏನಪ್ಪ ಅಂತಂದರೆ, ಈಗ ಆಪ್ಷನ್ ಎಂಟ್ರಿ ಮಾಡಿದಿರಿ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ $750 ಪೇ ಮಾಡಬೇಕಂತ ಕೇಳಿದ್ರಿ. ಅದು ಪೇ ಮಾಡುವ ಅವಶ್ಯಕತೆ ಇಲ್ಲ, ಒಂದು ಸಲ ಪೇ ಮಾಡಿದ್ರೆ ಮುಗೀತು. ಆ್ಯಂಡ್ ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಒಂದು ಏನಪ್ಪ ಅಂತಂದರೆ ಒಂದು ಟ್ರಯಲ್, ಒಂದು ರಿಯಲ್ ಅಲಾಟ್ಮೆಂಟ್ಗಿಂತ ಒಂದು ಟ್ರಯಲ್. ಅದು ಈ ಥರ ನಿಮ್ಗೆ ಅಲಾಟ್ಮೆಂಟ್ ಆಗುತ್ತೆ. ಒಂದು 20 ಕಾಲೇಜ್ಗಳನ್ನ ಲಿಸ್ಟ್ ಔಟ್ ಮಾಡಿರಿ. ಈಗ BSc ನರ್ಸಿಂಗ್ ಒಂದು 20 ಕಾಲೇಜ್ಗಳನ್ನ ಲಿಸ್ಟ್ ಔಟನ್ನು ಮಾಡಿದಿರಿ. ಅದರಾಗ ಈಗ ಮಾಕ್ ಅಲಾಟ್ಮೆಂಟ್ ಒಳಗೆ ಒಂದು 15 ಕಾಲೇಜ್ ಅಲಾಟ್ಮೆಂಟ್ ಆಯ್ತು. ನಿಮಗೆ ಯಾವ ರೀತಿ ಅಲಾಟ್ಮೆಂಟ್ ಒಂದು ಐಡಿಯಾ ಸಿಗ್ತದೆ ನಿಮಗೆ, ಅದಕ್ಕೆ ಅಡ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತಾಗಲಿ ಆ ಥರ ಒಂದು ರೌಂಡ್ ನಡೆಯುತ್ತೆ ಅಂತ, ಒಂದು ಟ್ರಯಲ್, ಒಂದು ಎಕ್ಸಾಂಪಲ್, ಒಂದು ಸುಳ್ಳ ಒಂದು ರೌಂಡ್ ಅಂತಾರಲ್ಲ ಅದಕ್ಕಂತಾರೆ. ಅದಕ್ಕೆ ಯಾವುದೇ ಥರನಾಗಿ ಅಡ್ಮಿಷನ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಮತ್ತೆ ನಿಮ್ಗೆ ಏನಪ್ಪ ಅಂದ್ರೆ ಆಪ್ಷನ್ ಎಂಟ್ರಿಗೆ ಬಿಡ್ತಾರೆ. ಯಾಕಂದರೆ ಒಂದು ಸಲ ಗೊತ್ತಾಗಿರ್ತದೆ ನಿಮ್ಗೆ, ಒಬ್ಬೊಬ್ರು ಏನು ಮಾಡಿರ್ತಾರೆ ಪ್ರಿಯೋರಿಟಿ ಪ್ರಕಾರ ಕಾಲೇಜ್ಗಳನ್ನ ಅರೇಂಜ್ ಮಾಡಿರೋದಿಲ್ಲ. ಅವ್ರಿಗೆ ಇಷ್ಟವಾಗಿದ್ದು ಕಾಲೇಜ್ ಫಸ್ಟ್, ಅದು ಸಿಗ್ಲಿಕ್ಕಂದ್ರೆ ಇನ್ನೊಂದು ನೆಕ್ಸ್ಟ್, ಅದು ಸಿಗ್ಲಿಕ್ಕಂದ್ರೆ ಮತ್ತೊಂದು, ಈ ಥರ ಒಂದು ಪ್ರಿಯೋರಿಟಿ ಪ್ರಕಾರ ಅವ್ರು ಅರೇಂಜ್ ಮಾಡಿರೋದಿಲ್ಲ. ಮಾಕ್ ಅಲಾಟ್ಮೆಂಟಿಗೆ ಒಂದು ರಿಸಲ್ಟನ್ನು ಬರುತ್ತಲ್ಲ, ಅವಾಗ ಅವರಿಗೆ ನೆನಪಾಗುತ್ತೆ, ಹಾಂ ಈ ರೀತಿ ಮಾಡಬೇಕಿತ್ತು ನಾವು ಅಂತ, ಓಕೆನಾ. ಅವಾಗ ಅವ್ರದ್ದು ಪ್ರಿಯೋರಿಟಿ ಪ್ರಕಾರ ಅರೇಂಜ್ ಮಾಡ್ತಾರೆ. ಹಾಗಾಗಿ ಮಾಕ್ ಅಲಾಟ್ಮೆಂಟ್ ಏನೈತಿಲ್ಲ, ಒಂದು ಫೇಕ್ ಅಥವಾ ಒಂದು ಸುಳ್ಳು ಅಥವಾ ಒಂದು ಟ್ರಯಲ್, ಒಂಥರ ಒಂದು ಎಕ್ಸ್ಪೆರಿಮೆಂಟ್, ಒಂದು ಅಡ್ಮಿಷನ್ ತೊಗೊಳ್ಳೋದಿಲ್ಲ, ನಿಮ್ಗೆ ಗೊತ್ತಾಗಲಿ ಅಂತ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಈಗ ಸದ್ಯಕ್ಕೆ ಎಲ್ಲರೂ ನಿಮ್ಮ ಪ್ರಯಾರಿಟಿ ಪ್ರಕಾರ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅನ್ಕೊಂಡಿರ್ತೇನೆ. ಆ್ಯಂಡ್ ಮಾಕ್ ಅಲಾಟ್ಮೆಂಟ್ ಆಯಿತು, ಅದೇ ಸೀಟ್ ಸಿಗುತ್ತಾ ನಮ್ಗೆ? ಮಾಕ್ ಅಲಾಟ್ಮೆಂಟಲ್ಲಿ ಏನಾಗಿರ್ತದಲ್ಲ ಅದೇ ಸೀಟ್ ನಮಗೆ ರಿಯಲ್ ಫಸ್ಟ್ ರೌಂಡ್ನಲ್ಲಿ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಅಂತ ವಿದ್ಯಾರ್ಥಿಗಳು ಕ್ವಶನ್. ಈಗ ಮಾಕ್ ಅಲಾಟ್ಮೆಂಟ್ ಏನೂ ಚೇಂಜ್ ಮಾಡಲಿಲ್ಲ ಅಂದರೆ ತಿಳ್ಕೊ 99% ಅದೇ ಬರೋ ಸಾಧ್ಯತೆ ಇರ್ತದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಅದೇ ಬಂದಿದೆ, ಹೋದ ವರ್ಷ ಆಗಲಿ ಹಚ್ಚಿ ವರ್ಷ ಆಗಲಿ, ಓಕೆನಾ. ಆಕಸ್ಮಿಕ ಚೇಂಜ್ ಆದರೂ ಮೇಗಿನ ಕಾಲೇಜ್ ತಳಗಿನ ಕಾಲೇಜ್ ಇಷ್ಟ. ಈಗ 5th ಕಾಲೇಜ್ ಅಲೌಟ್ ಆಗಿದೆ ತಿಳ್ಕೊರಿ, 99% ಅದೇ ಇರುತ್ತೆ, ಅದೇ 5th ಕಾಲೇಜೇ ಅಲೌಟ್ ಆಗುತ್ತೆ. ಬಟ್ ಏನಾರೇ ಚೇಂಜ್ ಆಯಿತು ಅಂದರೆ 4th ಕಾಲೇಜ್ರೆ 6th ಕಾಲೇಜ್ರೆ ಇಷ್ಟ, ಇದ್ರ ಬಿಟ್ಟು ಏನಿಲ್ಲ. ಕೆಲವೊಬ್ಬರು ಕೋಟಾ ರಿಸರ್ವೇಷನ್ ಅದು ಏನೇನೋ ಇರ್ತದೆ. ಹೀಗಾಗಿ ಆ್ಯಂಡ್ ಏನೋ ಹೇಳಿದಪ್ಪ ಅಂದ್ರೆ ಮೇನ್ ಡಿಫ್ರೆನ್ಸ್ ಇದೇ ಆಗೋದು. ಈಗ ಗೊತ್ತಾಗುತ್ತೆ ಮಾಕ್ ಅಲಾಟ್ಮೆಂಟ್ ಆದ್ಮ್ಯಾಗ ನಿಮ್ದು ಒಂದು ರಿಸರ್ವೇಷನ್ ಏನಪ್ಪ ಅಂತಂದ್ರೆ ಕಾಸ್ಟ್ ಆಗಲಿ, ಕಾಡ ಮೀಡಿಯಮ, ಗ್ರಾಮೀಣ ಮೀಡಿಯಮ ರಿಸರ್ವೇಷನ್ ಇರೋದಿಲ್ಲ, ಇದ್ರೂ ಅವ್ರು ಮಾಡಿರೋದಿಲ್ಲ. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಗೊತ್ತಾಗುತ್ತೆ. ನಂದು ರ್ಯಾಂಕ್ ಜಾಸ್ತಿ ಇದ್ರೂ ನನಗೆ ಸೀಟ್ ಸಿಕ್ಕಿರೋದಿಲ್ಲ, ಅವ್ರಿಗೆ ನಿಮ್ಗಿಂತ ರ್ಯಾಂಕ್ ನಿಮ್ದು ಕಡಿಮೆ ಅಂದರೆ 15,000 ಇರುತ್ತೆ ನಿಮ್ದು, ಅಂದರೂ ನಿಮ್ಗೆ ಆ ಸೀಟ್ ಸಿಕ್ಕಿರೋದಿಲ್ಲ. ಅವ್ರದ್ದು 20,000 ಇದ್ರೂ ಅವ್ರಿಗೆ ಸಿಕ್ಕಿರ್ತದೆ. ಈ ಥರ ಆಗುತ್ತೆ ಇಷ್ಟೇ. ಸದ್ಯಕ್ಕೆ ಮಾಕ್ ಅಲಾಟ್ಮೆಂಟ್ ಯಾವ ರೀತಿ ಚೆಕ್ ಮಾಡೋದಂದರೆ ಇಲ್ಲೇ ಇರುತ್ತಲ್ಲ, ಇದು ಹೋಮ್ ಪೇಜ್. ಇಲ್ಲಿ UGCET 2026 ಅಂತ ಅದ್ರ ಮೇಲೆ ಕ್ಲಿಕ್ ಮಾಡೋದು. ಇಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತಾರೆ, ಅನುಕು ಸೀಟ್ ಹಂಚಿಕೆ ಅಥವಾ ಮಾಕ್ ಅಲಾಟ್ಮೆಂಟ್ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ನೋಡ್ಬೋದು, ಓಕೆನಾ. ಇದರಲ್ಲಿ ಎಲ್ಲ ನಿಮ್ದು ಏನು ಕ್ವಶನ್ಸ್ ಇರ್ತಾವಲ್ಲ ಎಲ್ಲ ಕವರ್ ಮಾಡಿದ್ದೀನಿ. ಬಟ್ ಕಮೆಂಟಿಗೆ ಆನ್ಸರ್ ಮಾಡೋಕ್ಕೆ ಅಷ್ಟೇ ಆಗಿಲ್ಲ.
ಕೆಲವೊಬ್ಬರು ನೀವು ಏನೂ ರೆಸ್ಪಾನ್ಸೇ ಮಾಡೋದಿಲ್ಲ ಅಂತ ಹೇಳತ್ತಿದ್ರಿ. ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡಿದ್ದೀನಿ. ಬಟ್ ಪರ್ಟಿಕ್ಯುಲರಾಗಿ ನಿಮಗೆ ಟೈಪ್ ಮಾಡ್ಕೋತಾ ಅಥವಾ ನಿಮ್ಗೆ ವಿಡಿಯೋ ಕಳಿಸುತ್ತಾ ಆಗೋದಿಲ್ಲ. ಇಲ್ಲಿ ತನಕ ನೋಡಿದ್ರೆ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಂಡಿರ್ತೇನೆ.